ಕೇಳ್ರಿ, ನಾವು ಭಾಳ ನೋಡಿವಿ, ಭಾಳ ಹೋರಾಟ ಮಾಡಿವಿ. ನಿಮ್ಗೆ ನಮ್ಮ ಹಳೆ ಹೋರಾಟನೂ ಗೊತ್ತಿರ್ಬೇಕು. ನಾ ದಿಲ್ಲಿಯೊಳಗೆ ಇರ್ತೀನಿ, ಅದ ಕಾರಣಕ್ಕಾಗಿ ಇಲ್ಲಿ ಬಂದು ನಾವು ಭಾಳ ಇದು ಮಾಡೋಕ್ಕೆ ಹೋಗಿಲ್ಲ. ಮತ್ತು ನೀವು ಅವಾಜ್ ಶಬ್ದ ಇದು ಗಡಿಪಾರ್ ಹೆಂಗೆ ಮಾಡ್ತೀರಿ? ಏನು ಮಾಡ್ಯಾರ? ಗಣಪತಿ ಕುರಿಸಿದ್ದು ಗಡಿಪಾರ್ ಮಾಡ್ತೀರಿ? ಇಲ್ಲೇ ಇದ್ದಾರೆ ನೋಡ್ರಿ, ಇಲ್ಲಿ ಯಾರ 2-3 ಮಂದಿಗೆ ಗಡಿಪಾರ್ ಮಾಡ್ರಿ. ಹಂಗಾರೆ ನೋಡ್ತೀನಿ ಆಮೇಲೆ ನೋಡ್ರಿ. ಹೆಂಗೆ ನೀವು ಅವಾಜ್ ಶಬ್ದ ಬೈದ್ರಂತೂ ಮತ್ತೆ ರೆಕಾರ್ಡ್ ಮಾಡ್ಕೊಂಡ್ರೆ ಆಮೇಲೆ ನೀವು ಸಸ್ಪೆಂಡ್ ಆಗ್ತೀರಿ. ನಾ ಹೇಳಿರ್ತೀನಿ, ಅವಾಜ್ ಶಬ್ದ ಯಾಕೆ ಬೈತೀರಿ ನೀವು ಜನಕ್ಕೆ? ರಗಡ್ ಜನಕ್ಕೆ ಬೈದಿರಿ. ಇಲ್ಲಿ 10 ಜನ ಉದಾಹರಣೆ ಹೇಳಿಸ್ತೇನೆ ನಿಮ್ಗೆ. ಇಲ್ಲ ಸರ್, ಇವರು PS ಸರ್ ಅವ್ರು ಜೋಶಿ ಅವ್ರ ಕಡೆ ಯಾಕೆ ಫೋನ್ ಹಚ್ಚಿಸ್ರಿ, ಅವ್ರು ಯಾಕೆ ಮಾತಾಡ್ತಾ ಅಂದ್ರೆ ಸಿದ್ದರಾಮಯ್ಯ ಅವ್ರ ಕಡೆ ಮಾಡಿಸ್ಬೇಕು ಅಂತ ಕೇಳ್ಬೇಕು ಸರ್. ಅಷ್ಟೇ ಈಗ ನಮ್ಮ PS ಅವ್ರೇನೋ ಕೇಳ್ತಾರಂತ ಸರ್. ಯಾರೋ PSI ಓದ್ತೀನಿ ಸರ್. ಮೊನ್ನೆ ಒಂದು ಒನಾಳಿದ್ ಸರ್, ಅದು ರಾತ್ರಿ ಹಚ್ಚಿ ಸರ್. ಭಾಳ ನಾವು ಹಂಗ ಬಂದಿಲ್ಲ, ಭಾಳ ಹೋರಾಟ ಮಾಡಿ ಬಂದಿವಿ. ನಿಮಗೆ ನಿಮ್ಮ IG ಅವ್ರಿಗೆ ಕೊಟ್ರಲ್ಲ, ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾವು IG ಅವರಿಗೆ SP ಅವ್ರಿಗೆ ಏನು ಮಾತಾಡ್ತೀವಿ. ಅವಾಜ್ ಶಬ್ದ ಯಾಕೆ ಬೈತೀರಿ ನೀವು? ಇಲ್ಲ ಸರ್, ಇಸ್ಪೇಟ್ ರೇಡ್ ಅಲ್ಲ, ಇವ್ರ ಇಸ್ಪೇಟ್ ಯಾವ್ದಿಲ್ಲ ಸರ್. ಇಲ್ಲಿ ಡಿಜೆ ಹಚ್ಚಿದ್ದು ಮನ್ ಕಾನೂನು ಇದು ಎಲ್ಲ ಮಾಡಬೇಡ್ರಿ, ಚಲೋ ಅಲ್ಲದ. ನಾವು ನಿಮ್ಮ ಜೊತೆಗಿದ್ದೇವಲ್ಲ, ನಿಮ್ಗೇನು ನಾವು ತೊಂದರೆ ಕೊಟ್ಟಿವೇನ? ಮತ್ತೆ ಯಾಕೆ ಹಂಗೆ ಮಾಡ್ತೀರಿ? ಮತ್ತೆ ನಾಳೆ ವಿಚಾರವಾಗಿ ನಮ್ದು ದಯವಿಟ್ಟು ಸಹಕಾರ ಕೊಡ್ರಿ. ನಾಳೆ ನಾವು ಮಾಡ್ತೇವೆ, ದಯವಿಟ್ಟು ನಿಮ್ ಸಹಕಾರ ಕೊಡ್ರಿ. ನಮ್ ನಾಳೆ ವಿಚಾರ ಅಲ್ಲಲ್ಲ, ಅದು ಅವರ SP IG ಮಾತಾಡ್ಬೇಕು, ಅದು ಮಾತಾಡಿ. ನೀವು ಅವ್ರ ಜೋಡಿ ಗುದ್ದಾಡಕ್ ಹೋಗ್ಬೇಡ್ರಿ. ಗೊತ್ತಿಲ್ಲ ಅವ್ರ ಕೆಲಸ ಏನ, ಮೇಲಾಧಿಕಾರಿಗಳದ್ದು ಸೂಚನೆ ಪಾಲನೆ ಮಾಡೋದು. ಆದ್ರೆ ನಾನು ನಿಮ್ಗೆ ಹೇಳೋದೇನೆ, ನೀವು ಬೈತೀರಿ ಅಂತ ಯಾಕೆ ಬೈತೀರಿ? ಇಲ್ಲ ಸರ್, ಯಾಕೆ ಹೋಗ್ಬೇಡ್ರಿ, ನೀವು ತಿಳಿಸಿ ಹೇಳ್ರಿ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾವ ಬರ್ತಾನೆ? DJ ಬರೋದೇ ಇಲ್ಲ ಅಲ್ಲಿ. ಬೈಯೋದು ಅದು ಮಾಡಕ್ ಹೋಗ್ಬೇಡ್ರಿ, ಶಾಂತ ರೀತಿಯಿಂದ ಹ್ಯಾಂಡಲ್ ಮಾಡ್ರಿ. ನಿಮ್ SP ಅವ್ರಿಗೂ ಅದ ಹೇಳಿ ನಾನು. बोलो भारत माता की ಕೇಳ್ರಿ, ನಾವು ಭಾಳ ನೋಡಿವಿ, ಭಾಳ ಹೋರಾಟ ಮಾಡಿವಿ. ನಿಮ್ಗೆ ನಮ್ಮ ಹಳೆ ಹೋರಾಟನೂ ಗೊತ್ತಿರ್ಬೇಕು. ನಾ ದಿಲ್ಲಿಯೊಳಗೆ ಇರ್ತೀನಿ, ಅದ ಕಾರಣಕ್ಕಾಗಿ ಇಲ್ಲಿ ಬಂದು ನಾವು ಭಾಳ ಇದು ಮಾಡೋಕ್ಕೆ ಹೋಗಿಲ್ಲ. ಮತ್ತು ನೀವು ಅವಾಜ್ ಶಬ್ದ ಇದು ಗಡಿಪಾರ್ ಹೆಂಗೆ ಮಾಡ್ತೀರಿ? ಏನು ಮಾಡ್ಯಾರ? ಗಣಪತಿ ಕುರಿಸಿದ್ದು ಗಡಿಪಾರ್ ಮಾಡ್ತೀರಿ? ಇಲ್ಲೇ ಇದ್ದಾರೆ ನೋಡ್ರಿ, ಇಲ್ಲಿ ಯಾರ 2-3 ಮಂದಿಗೆ ಗಡಿಪಾರ್ ಮಾಡ್ರಿ. ಹಂಗಾರೆ ನೋಡ್ತೀನಿ ಆಮೇಲೆ ನೋಡ್ರಿ. ಹೆಂಗೆ ನೀವು ಅವಾಜ್ ಶಬ್ದ ಬೈದ್ರಂತೂ ಮತ್ತೆ ರೆಕಾರ್ಡ್ ಮಾಡ್ಕೊಂಡ್ರೆ ಆಮೇಲೆ ನೀವು ಸಸ್ಪೆಂಡ್ ಆಗ್ತೀರಿ. ನಾ ಹೇಳಿರ್ತೀನಿ, ಅವಾಜ್ ಶಬ್ದ ಯಾಕೆ ಬೈತೀರಿ ನೀವು ಜನಕ್ಕೆ? ರಗಡ್ ಜನಕ್ಕೆ ಬೈದಿರಿ. ಇಲ್ಲಿ 10 ಜನ ಉದಾಹರಣೆ ಹೇಳಿಸ್ತೇನೆ ನಿಮ್ಗೆ. ಇಲ್ಲ ಸರ್, ಇವರು PS ಸರ್ ಅವ್ರು ಜೋಶಿ ಅವ್ರ ಕಡೆ ಯಾಕೆ ಫೋನ್ ಹಚ್ಚಿಸ್ರಿ, ಅವ್ರು ಯಾಕೆ ಮಾತಾಡ್ತಾ ಅಂದ್ರೆ ಸಿದ್ದರಾಮಯ್ಯ ಅವ್ರ ಕಡೆ ಮಾಡಿಸ್ಬೇಕು ಅಂತ ಕೇಳ್ಬೇಕು ಸರ್. ಅಷ್ಟೇ ಈಗ ನಮ್ಮ PS ಅವ್ರೇನೋ ಕೇಳ್ತಾರಂತ ಸರ್. ಯಾರೋ PSI ಓದ್ತೀನಿ ಸರ್. ಮೊನ್ನೆ ಒಂದು ಒನಾಳಿದ್ ಸರ್, ಅದು ರಾತ್ರಿ ಹಚ್ಚಿ ಸರ್. ಭಾಳ ನಾವು ಹಂಗ ಬಂದಿಲ್ಲ, ಭಾಳ ಹೋರಾಟ ಮಾಡಿ ಬಂದಿವಿ. ನಿಮಗೆ ನಿಮ್ಮ IG ಅವ್ರಿಗೆ ಕೊಟ್ರಲ್ಲ, ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾವು IG ಅವರಿಗೆ SP ಅವ್ರಿಗೆ ಏನು ಮಾತಾಡ್ತೀವಿ. ಅವಾಜ್ ಶಬ್ದ ಯಾಕೆ ಬೈತೀರಿ ನೀವು? ಇಲ್ಲ ಸರ್, ಇಸ್ಪೇಟ್ ರೇಡ್ ಅಲ್ಲ, ಇವ್ರ ಇಸ್ಪೇಟ್ ಯಾವ್ದಿಲ್ಲ ಸರ್. ಇಲ್ಲಿ ಡಿಜೆ ಹಚ್ಚಿದ್ದು ಮನ್ ಕಾನೂನು ಇದು ಎಲ್ಲ ಮಾಡಬೇಡ್ರಿ, ಚಲೋ ಅಲ್ಲದ. ನಾವು ನಿಮ್ಮ ಜೊತೆಗಿದ್ದೇವಲ್ಲ, ನಿಮ್ಗೇನು ನಾವು ತೊಂದರೆ ಕೊಟ್ಟಿವೇನ? ಮತ್ತೆ ಯಾಕೆ ಹಂಗೆ ಮಾಡ್ತೀರಿ? ಮತ್ತೆ ನಾಳೆ ವಿಚಾರವಾಗಿ ನಮ್ದು ದಯವಿಟ್ಟು ಸಹಕಾರ ಕೊಡ್ರಿ. ನಾಳೆ ನಾವು ಮಾಡ್ತೇವೆ, ದಯವಿಟ್ಟು ನಿಮ್ ಸಹಕಾರ ಕೊಡ್ರಿ. ನಮ್ ನಾಳೆ ವಿಚಾರ ಅಲ್ಲಲ್ಲ, ಅದು ಅವರ SP IG ಮಾತಾಡ್ಬೇಕು, ಅದು ಮಾತಾಡಿ. ನೀವು ಅವ್ರ ಜೋಡಿ ಗುದ್ದಾಡಕ್ ಹೋಗ್ಬೇಡ್ರಿ. ಗೊತ್ತಿಲ್ಲ ಅವ್ರ ಕೆಲಸ ಏನ, ಮೇಲಾಧಿಕಾರಿಗಳದ್ದು ಸೂಚನೆ ಪಾಲನೆ ಮಾಡೋದು. ಆದ್ರೆ ನಾನು ನಿಮ್ಗೆ ಹೇಳೋದೇನೆ, ನೀವು ಬೈತೀರಿ ಅಂತ ಯಾಕೆ ಬೈತೀರಿ? ಇಲ್ಲ ಸರ್, ಯಾಕೆ ಹೋಗ್ಬೇಡ್ರಿ, ನೀವು ತಿಳಿಸಿ ಹೇಳ್ರಿ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾವ ಬರ್ತಾನೆ? DJ ಬರೋದೇ ಇಲ್ಲ ಅಲ್ಲಿ. ಬೈಯೋದು ಅದು ಮಾಡಕ್ ಹೋಗ್ಬೇಡ್ರಿ, ಶಾಂತ ರೀತಿಯಿಂದ ಹ್ಯಾಂಡಲ್ ಮಾಡ್ರಿ. ನಿಮ್ SP ಅವ್ರಿಗೂ ಅದ ಹೇಳಿ ನಾನು. बोलो भारत माता की